ಸಿನಿಮಾದಿಂದ ಸಾಕಷ್ಟು ಅಪ್ಡೇಟ್ಗಳು ನಮಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಪವರ್ಫುಲ್ ಆಗಿರುವಂತಹ ಅಗ್ರೆಷನ್ ಆಗಿರುವಂತಹ ನಟನೆನ ನೋಡಿ ಪ್ರತಿಯೊಂದು ಕೂಡ ಫ್ಯಾನ್ಸ್ಗೆ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ವೃತ್ತಿ ಜೀವನದಲ್ಲಿ ಅವರು ಮಾಡಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಆ ಒಂದು ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ರಾಜ್ಬಿ ಶೆಟ್ಟಿ ಅವರು ಹೀಗೂ ಕೂಡ ಅಭಿನಯಿಸ್ತಾರ, ಎಕ್ಸ್ಪೀರಿಯನ್ಸ್ ಇರೋ ರೀತಿ ಅಭಿನಯಿಸಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಹಿನ್ರಾಜ್. ಲ್ಯಾಂಡ್ಲಾರ್ಡ್ ಸಿನಿಮಾ ಇದೇ ತಿಂಗಳು 23ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಸಿನಿಮಾದಿಂದ ಸಾಕಷ್ಟು ಅಪ್ಡೇಟ್ಗಳು ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ವಿಜಯ್ ಅವರ ಆ್ಯಕ್ಟಿಂಗು, ಮತ್ತೊಂದು ಕಡೆ ರಾಜ್ಬಿ ಶೆಟ್ಟಿ ಅವರ ಪವರ್ಫುಲ್ ಆಗಿರುವಂತಹ ಅಗ್ರೆಷನ್ ಆಗಿರುವಂತಹ ನಟನೆನ ನೋಡಿ ಯಾವಾಗ ಸಿನಿಮಾ ಬರುತ್ತೆ, ಸಿನಿಮಾದ ಟ್ರೈಲರ್ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಸದ್ಯಕ್ಕೆ ಸಿನಿಮಾ ತಂಡದಿಂದ 2 ಟೀಸರನ್ನು ಬಿಟ್ಟಿದ್ರು. ಒಂದು ಸರ್ವೈವರ್ ಟೀಸರು, ಅದರಲ್ಲಿ ವಿಜಯ್ ಸರ್ ಅವರ ಒಂದು ನಟನೆ ಆಗಿರಬಹುದು, ಅವರ ಒಂದು ಕೊಟ್ಟಿರುವಂತಹ ಶೈಲಿ ಆಗಿರಬಹುದು, ಪ್ರತಿಯೊಂದು ಕೂಡ ಫ್ಯಾನ್ಸ್ಗೆ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ಅವತಾರದಲ್ಲಿ ವಿಜಯ್ ಅವ್ರನ್ನ ನಾವು ಈ ಲ್ಯಾಂಡ್ಲಾರ್ಡ್ನಲ್ಲಿ ನೋಡ್ತೀವಿ ಅನ್ನೋದಕ್ಕೆ ಆ ಟೀಸರ್ ಕೊಟ್ಟಿರುವಂತಹ ಹಿಂಟ್ಗಳೇ ನಮಗೆ ಹೇಳ್ತಾ ಇದೆ. ಈ ಹಿಂದೆ ಅವರ ಸಿನಿಮಾಗಳು ಅಂತ ಬರೋದಾದರೆ ಈ ರೀತಿಯಾದಂತಹ ಸಿನಿಮಾ ಅವರ ವೃತ್ತಿ ಜೀವನದಲ್ಲಿ ಅವರು ಮಾಡಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಆ ಒಂದು ಟೀಸರ್ ನೋಡಿದಾಗ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ವಿಶಿಷ್ಟವಾಗಿ ತೋರಿಸ್ಕೊಂಡಿದ್ದಾರೆ. ಒಬ್ಬ ಸರ್ವೈವರು ಯಾವ ರೀತಿ ಇರ್ತಾನೆ ಅನ್ನೋದನ್ನ ಒಂದು ಚಿಕ್ಕ ಹಿಂಟನ್ನು ಟೀಸರ್ ಮೂಲಕ ನಮಗೆ ಕೊಟ್ಟಿದ್ರು. ಆನಂತರ ರಾಜ್ಬಿ ಶೆಟ್ಟಿ ಅವರ ಸಿನಿಮಾಗಳು ಅಂತ ಬಂದಾಗ ಮೋಸ್ಟ್ ಪ್ರೊಬಬ್ಲಿ ನಮಗೆಲ್ಲರಿಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಈ ಹಿಂದೆ ಬಂದಂತಹ ಸೂ ಫ್ರಮ್ ಸೋ ಆಗಿರಬಹುದು, ಆನಂತರ ಅವ್ರನ್ನ ನೋಡಿದಂತಹ ರೀತಿಯೇ ಕಂಪ್ಲೀಟ್ ಆಗಿ ಬದಲಾಗಿತ್ತು ಅಂತ ಹೇಳ್ಬೋದು. ಆನಂತರದಲ್ಲಿ ಅವರ ಒಂದು ಸಾಕಷ್ಟು ಸಿನಿಮಾಗಳು, ಟೋಬಿ ಆಗಿರಬಹುದು, ಆನಂತರದಲ್ಲಿ ರಿಷಬ್ ಅವರು ಹಾಗೆ ರಾಜ್ಬಿ ಶೆಟ್ಟಿ ಅವರ ಕಾಂಬಿನೇಷನ್ ಬಂದಂತಹ ಒಂದು ಸಿನಿಮಾ ಆಗಿರಬಹುದು. ರಾಜ್ಬಿ ಶೆಟ್ಟಿ ಅವರು ಹೀಗೂ ಕೂಡ ಅಭಿನಯಿಸ್ತಾರ ಅನ್ನೋದನ್ನ ನಾವು ಆ ಸಿನಿಮಾದಲ್ಲಿ ನೋಡಿದ್ವಿ. ಅಂದರೆ ಆ ಒಂದು ಅಗ್ರೆಷನ್ ಬೇಕಿತ್ತು ಜನಕ್ಕೆ. ಸೊ ಈ ಒಂದು ಟೀಸರ್ನಲ್ಲಿ ನಮಗೆ ಒಬ್ಬ ಕಲಾವಿದ ಯಾವ ರೀತಿ ಆ್ಯಕ್ಟ್ ಮಾಡಿರಬಹುದು, ರಾಜ್ಬಿ ಶೆಟ್ಟಿ ಅವರು ಅವ್ರನ್ನ ಯಾವ ರೀತಿ ತೋರಿಸಿರಬಹುದು ನಿರ್ದೇಶಕರು ಅನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಒಂದು ಲ್ಯಾಂಡ್ಗೋಸ್ಕರ ಆಗುವಂತಹ ಕದನ, ಒಂದು ಯುದ್ಧವನ್ನು ನಾವು ಇದರಲ್ಲಿ ನೋಡ್ತೀವಿ ಅಂತ ಬಹುಶಃ ಎಲ್ರಿಗೂ ಕೂಡ ಅನ್ನಿಸ್ತಾ ಇದೆ. ಒಂದು ರಾಜ್ಬಿ ಶೆಟ್ಟಿ ಅವರ ಒಂದು ಟೀಸರ್ ನೋಡಿದಾಗ ನಮಗೆ ಆ ರೀತಿ ಭಾಸವಾಗುತ್ತೆ. ಆನಂತರದಲ್ಲಿ ಈ ಸಿನಿಮಾದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ವಿಜಯ್ ಅವರು ಹಾಗೆ ಅವರ ಮಗಳ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಸೊ ನೆನ್ನೆ ಒಂದು ಸಾಂಗು, ರೋಮಾಂಚಕ ಸಾಂಗು ರಿಲೀಸ್ ಆಗಿದೆ. ಆ ಸಾಂಗ್ನಲ್ಲಿ ಅವರ ಒಂದು ಅಭಿನಯ ಬಹುಶಃ ಒಂದು ಎಕ್ಸ್ಪೀರಿಯನ್ಸ್ ಇರೋ ರೀತಿ ಅಭಿನಯಿಸಿದ್ದಾರೆ ಸಾಂಗ್ನಲ್ಲಿ, ಹಾಗೆ ಸಿನಿಮಾದಲ್ಲಿಯೂ ಕೂಡ ಹಾಗೆ ಇದ್ದಾರೆ ಅಂತ ಅನಿಸುತ್ತೆ. ಈ ಹಿಂದೆ ನಮಗೆ ಶಿಶಿರ್ ಅವರ ಸಿನಿಮಾ ಬಂದಾಗ ಶಿಶಿರ್ ಅವ್ರಿಗೆ ಒಂದು ಅನುಭವ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿತ್ತು. ಬಟ್ ಈ ಒಂದು ರೋಮಾಂಚಕ ಸಾಂಗ್ನ ಕೇಳಿದಾಗ ಅದೆಲ್ಲವೂ ಕೂಡ ಅಪೋಸಿಟ್ ಆಗ್ತಾ ಇದೆ, ಉಲ್ಟಾ ಹೊಡಿತಾ ಇದೆ ಅಂತ ಹೇಳ್ಬೋದು. ಇಬ್ಬರು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಲ್ಯಾಂಡ್ಲಾರ್ಡ್ ಸಿನಿಮಾದಿಂದ ಬಂದಂತಹ ಆಲ್ಮೋಸ್ಟ್ ಅಪ್ಡೇಟ್ಗಳು ಏನಿದೆ ಅದೆಲ್ಲವೂ ಕೂಡ ಒಂದಷ್ಟು ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗ್ತಾ ಇದೆ. ಅಂದರೆ ಕಂಟೆಂಟ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನವನ್ನು ಸಿನಿಮಾ ತಂಡ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆನಂತರದಲ್ಲಿ ನಿಂಗವ ನಿಂಗವ ಸಾಂಗ್ ಬರುತ್ತೆ. ಈ ಸಾಂಗು ಕೂಡ ಈಗಾಗಲೇ ಎಲ್ರಿಗೂ ಇಷ್ಟವಾಗಿರುವಂತಹ ಸಾಂಗ್ ಆಗಿರುವಂಥದ್ದು ನಿಂಗವ ನಿಂಗವ ಸಾಂಗು. ಅದರಲ್ಲಿ ಒಂದು ಕಡೆ ರಚಿತಾ ರಾಮ್ ಅವರು ಹಾಗೆ ಒಂದು ಕಡೆ ವಿಜಯ್ ಅವರ ಆ್ಯಕ್ಟಿಂಗಿಗೆ ಜನ ಅವರ ಒಂದು ಆ್ಯಕ್ಟಿಂಗ್ನ ಇಷ್ಟಪಡ್ತಿದ್ದಾರೆ, ಅವರ ಒಂದು ಆ್ಯಕ್ಟಿಂಗ್ನ ಲೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಹಳ್ಳಿ ಸೊಗಡು, ಅಂದರೆ ಒಬ್ಬ ನಟಿ ಈ ರೀತಿಯೂ ಕೂಡ ಪಾತ್ರವನ್ನು ಮಾಡಬಹುದಾ ಅನ್ನೋದನ್ನ ಆ ಸಾಂಗ್ನಲ್ಲಿ ರಚಿತಾ ರಾಮ್ ಅವರು ತೋರಿಸ್ಕೊಟ್ಟಿದ್ವು. ಅಂದರೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು ರಚಿತಾ ರಾಮ್ ಅವರ ಆ್ಯಕ್ಟಿಂಗಿಗೆ ಅಂತ ಹೇಳ್ಬೋದು. ಸೊ ಒಂದು ನಿಂಗವ ನಿಂಗವ ಸಾಂಗ್ನಲ್ಲಿ ಒಂದು ಹಳ್ಳಿಯ ವಾತಾವರಣ, ಹಳ್ಳಿಯ ಸೊಗಡು, ಮಣ್ಣಿನ ಸೊಗಡು ಕಂಪ್ಲೀಟಾಗಿ ತೋರಿಸ್ಕೊಂಡು ಬಂದಿದೆ. ಒಂದು ಚಿತ್ರಣವನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ರೂಲರ್ ಯಾವ ರೀತಿ ರೂಲ್ ಮಾಡ್ತಾರೆ ಅನ್ನೋದನ್ನ ರಾಜ್ಬಿ ಶೆಟ್ಟಿ ಅವರ ಮೂಲಕ ನಾವು ನೋಡ್ತಾ ಇದ್ದೀವಿ. ಸರ್ವೈವರ್ ಅನ್ನೋದನ್ನ ವಿಜಯ್ ಅವರ ಮೂಲಕ ನೋಡ್ತಾ ಇದ್ದೀವಿ. ಆನಂತರದಲ್ಲಿ ವಿಜಯ್ ಅವರಿಗೆ ಕಾಂಬಿನೇಷನ್ ಆಗಿ ರಚಿತಾ ರಾಮ್ ಅವರು ಕೆಲಸ ಮಾಡಿರುವಂಥದ್ದು. ಇಬ್ಬರು ಕಾಂಬಿನೇಷನ್ನು ಫ್ಯಾನ್ಸ್ಗೆ ಇಷ್ಟವಾಗ್ತಿದೆ, ಸಖತ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಟ್ರೈಲರ್ ಯಾವಾಗ ಬರುತ್ತೆ, ಸಿನಿಮಾ ಯಾವಾಗ ಬರುತ್ತೆ ಅಂತ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ನೆನ್ನೆ ಸದ್ಯಕ್ಕೆ ಒಂದು ಧಾರವಾಡದಲ್ಲಿ ಕಾರ್ಯಕ್ರಮ ಆಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ರೋಮಾಂಚಕ ಸಾಂಗು, ಈಗ ಶಿಶಿರ್ ಅವರ ಹಾಗೆ ರಿತನ್ಯ ಅವರ ಕಾಂಬಿನೇಷನ್ನಲ್ಲಿ ಬಂದಿರುವಂತಹ ಸಾಂಗು ಸಿಕ್ಕಾಪಟ್ಟೆ ಸಂಜಿತ್ ಹೆಗಡೆ ಅವರ ವಾಯ್ಸಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ಇಷ್ಟವಾಗ್ತಾ ಇದೆ. ಒಂದು ಲಿರಿಕ್ಸ್ ಆಗಿರಬಹುದು, ಆ ಒಂದು ಸಾಂಗ್ ಆಗಿರಬಹುದು. ಸೊ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇಲ್ಲಿ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ಒಂದು ಮ್ಯೂಸಿಕ್ ಅಂತಂದರೆ ಬಹುಶಃ ನಮ್ಮೆಲ್ಲರಿಗೂ ಕೂಡ ಇಷ್ಟವಾಗುತ್ತೆ. ಅದರಲ್ಲೂ ನಿಂಗವ ನಿಂಗವ ಸಾಂಗ್ ಬಂದಮೇಲಂತೂ ನೆಕ್ಸ್ಟ್ ಸಾಂಗ್ ಯಾವ ರೀತಿ ಇರಬಹುದು ಅನ್ನುವಂತಹ ಒಂದು ಕುತೂಹಲ ಆಯಿತು. ಸೊ ಸದ್ಯಕ್ಕೆ ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳಬಹುದು. ಸೊ ಈ 3 ಜನರ ಕಾಂಬಿನೇಷನ್
ಕಾಂಬಿನೇಷನ್ ಯಾರ್ಯಾರು 3 ಜನ ಅಂತಂದರೆ ರಾಜಬಿ ಶೆಟ್ಟಿ ಅವರಾಗಿರಬಹುದು, ಆನಂತರ ವಿಜಯ್ ಅವರು ಆಗಿರಬಹುದು, ಆಮೇಲೆ ಶಿಶಿರ್ ಅವರು ಆಗಿರಬಹುದು. ಈ ತ್ರಿವಳಿ ನಟರ ಕಾಂಬಿನೇಷನ್ ಸಿನಿಮಾದಲ್ಲಿ ಯಾವ ರೀತಿ ವರ್ಕ್ ಆಗಿದೆ, ಅಂದರೆ ಸಿನಿಮಾ ಏನನ್ನ ಹೇಳಲಿಕ್ಕೆ ಹೊರಟಿದೆ, ಯಾರ ಪರವಾಗಿ ಧ್ವನಿಯಾಗಿ ಸಿನಿಮಾ ನಿಲ್ಲುತ್ತೆ ಅನ್ನೋದನ್ನ ನಾವು ಸಿನಿಮಾ ನೋಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಕಾದ್ ನೋಡೋಣ. ಇದೇ ತಿಂಗಳು 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.